ಒಂದು ನಿಮಿಷ ಯೋಚನೆ ಮಾಡಿ. ನಿಮ್ಮೂರಲ್ಲಿ ಮಳೆ ಇಲ್ಲದೆ ಬರಗಾಲದ ಥರ ಸಿಚುಯೇಷನ್ ಇದೆ ಅಂದ್ಕೊಳ್ಳಿ. ನೀವು ಯಾರ ಹತ್ರ ಹೋಗ್ತೀರಾ? ಆ ಇಲಾಖೆಯ ಮಂತ್ರಿ ಹತ್ರ ಅಲ್ವಾ? ಆದರೆ ನಮ್ಮ ಕರ್ನಾಟಕದಲ್ಲಿ ಸದ್ಯದ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ಕೃಷಿ ಇಲಾಖೆಗೆ ಮಂತ್ರಿನೇ ಇಲ್ಲ. ಹೌದು, ನೀವು ಕೇಳ್ತಾ ಇರೋದು 100ಕ್ಕೆ 100 ನಿಜ. ಸರ್ಕಾರ ಬಂದು ಇಷ್ಟು ದಿನ ಆದರೂ ಇಡೀ ರಾಜ್ಯದಲ್ಲಿ ಇರೋದು ಬರೀ 13 ಜನ ಮಂತ್ರಿಗಳು ಮಾತ್ರ. ಇನ್ನು ಬರೋಬ್ಬರಿ 20 ಸಚಿವ ಸ್ಥಾನಗಳು ಖಾಲಿ ಇವೆ. ರೈತರು ಕಷ್ಟದಲ್ಲಿದ್ದಾರೆ, ಆದರೆ ಇಲಾಖೆ ಮುನ್ನಡೆಸೋಕೆ ನಾಯಕನೇ ಇಲ್ಲ. ಹಾಗಾದರೆ ಇಷ್ಟೆಲ್ಲ ಅರ್ಜೆಂಟ್ ಇದ್ರೂ ನಮ್ಮ ಸರ್ಕಾರ ಸಚಿವ ಸಂಪುಟ ವಿಸ್ತರಣೆ ಯಾಕೆ ಮಾಡ್ತಾ ಇಲ್ಲ? ಹೈಕಮಾಂಡ್ ಒಪ್ತಾ ಇಲ್ವಾ? ಅಥವಾ ನಮ್ಮ ರಾಜ್ಯ ನಾಯಕರ ಮಧ್ಯೆ ಏನಾದರೂ ನಡೀತಾ ಇದೆಯಾ? ಇವತ್ತಿನ ವಿಡಿಯೋದಲ್ಲಿ ಯಾರೂ ಹೇಳದ ಇಂಟ್ರೆಸ್ಟಿಂಗ್ ಆಗಿರೋ 5 ತೆರೆಮರೆಯ ಶಾಕಿಂಗ್ ಕಾರಣಗಳನ್ನು ಹೇಳ್ತೀನಿ. ಅದರಲ್ಲೂ ಆ 3ನೇ ಮತ್ತು 5ನೇ ಕಾರಣ ಕೇಳಿದ್ರಂತೂ ನೀವೇ ಶಾಕ್ ಆಗ್ತೀರಾ. ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಮೊದಲನೇ ಕಾರಣ ಏನಪ್ಪಾ ಅಂದರೆ, ಇದು ಬೇರೇನೂ ಅಲ್ಲ, ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಸಿಎಂ ಡಿ.ಕೆ. ಶಿವಕುಮಾರ್ ನಡುವೆ ನಡೀತಾ ಇರೋ ಆಂತರಿಕ ಶೀತಲ ಸಮರ. ಟ್ವಿಸ್ಟ್ ಏನಪ್ಪಾ ಅಂದರೆ, ಸದ್ಯಕ್ಕೆ ಮಂತ್ರಿ ಆಗಬೇಕು ಅಂತ ಕ್ಯೂನಲ್ಲಿ ನಿಂತಿರೋ ಶಾಸಕರ ಸಂಖ್ಯೆ 60ಕ್ಕೂ ಹೆಚ್ಚಿದೆ. ಆದರೆ ಖಾಲಿ ಇರೋದು ಕೇವಲ 20 ಸೀಟುಗಳು ಮಾತ್ರ. ಇಲ್ಲೇ ನೋಡಿ ಅಸಲಿ ಆಟ ಶುರು ಆಗೋದು. ನಮ್ಮ ಡಿ.ಕೆ. ಶಿವಕುಮಾರ್ ಅವರಿಗೆ ಏನೋ ಆಸೆ ಅಂದರೆ, ಈ ಸಲ ಫಸ್ಟ್ ಟೈಮ್ ಗೆದ್ದಿರೋ ಹೊಸ ಮುಖಗಳಿಗೆ ಅಂದರೆ ಯುವಕರಿಗೆ ಮಂತ್ರಿ ಸ್ಥಾನ ಕೊಡಬೇಕು, ಹೊಸ ಲೀಡರ್ಸ್ ಬೆಳೆಸಬೇಕು ಅನ್ನೋದು ಅವರ ಪ್ಲ್ಯಾನ್. ಆದರೆ ಇತ್ತ ನಮ್ಮ ಸಿದ್ದರಾಮಯ್ಯನವರು ಅದಕ್ಕೆ ಬಿಲ್ಕುಲ್ ಒಪ್ತಾ ಇಲ್ಲ. ನೋಡಿ, ಇಲ್ಲಿ ಎಷ್ಟೋ ಜನ ಸೀನಿಯರ್ಸ್ ಲೈಫ್ ಲಾಂಗ್ ಕಾಯ್ತಾ ಇದ್ದಾರೆ. ಫಸ್ಟ್ ಟೈಮ್ ಗೆದ್ದವ್ರಿಗೆಲ್ಲ ಮಂತ್ರಿ ಸ್ಥಾನ ಕೊಡೋಕೆ ಆಗೋಲ್ಲ ಅನ್ನೋದು ಸಿದ್ದರಾಮಯ್ಯ ಅವರ ಖಡಕ್ ವಾದ. ಇಬ್ಬರ ಹಠದಿಂದ ಅಂತಿಮ ಲಿಸ್ಟ್ ರೆಡಿನೇ ಆಗ್ತಾ ಇಲ್ಲ. ಇನ್ನು 2ನೇ ಕಾರಣ ಇರೋದು ನಮ್ಮ ದೆಹಲಿ ಹೈಕಮಾಂಡ್ ಅಂಗಳದಲ್ಲಿ. ನಿಮ್ಗೆ ಗೊತ್ತೇ ಇರ್ಬೋದು, ರಾಹುಲ್ ಗಾಂಧಿ ಅವರು ಸದ್ಯಕ್ಕೆ ವಿದೇಶ ಪ್ರವಾಸದಲ್ಲಿದ್ದಾರೆ. ಅವರು ಜುಲೈ 1st ವೀಕ್ನಲ್ಲಿ ಇಂಡಿಯಾಗೆ ವಾಪಸ್ ಬಂದ ಮೇಲಷ್ಟೇ ರಾಜ್ಯ ನಾಯಕರಿಗೆ ದೆಹಲಿಗೆ ಬುಲಾವ್ ಸಿಗ್ಬೋದು ಅಂತ ಅಂದ್ಕೊಳ್ಳಾಗ್ತಿದೆ. ಆದರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಗೇಮ್ ಇದೆ. ಒಂದು ವೇಳೆ ಜುಲೈ ಮೊದಲ ವಾರದಲ್ಲೇ BBMP ಅಥವಾ ಲೋಕಲ್ ಬಾಡಿ ಎಲೆಕ್ಷನ್ ಅನೌನ್ಸ್ ಆದರೆ ಈ ಸಚಿವ ಸಂಪುಟ ವಿಸ್ತರಣೆ ಕತೆ ಗೋವಿಂದ. ಯಾಕಂದರೆ ಎಲೆಕ್ಷನ್ ಟೈಮಲ್ಲಿ ಯಾರನ್ನಾದರೂ ಮಂತ್ರಿ ಮಾಡಿದರೆ ಸೀಟು ಸಿಗದವರು ಬಂಡಾಯ ಎದ್ದು ಪಾರ್ಟಿಗೆ ಡ್ಯಾಮೇಜ್ ಮಾಡ್ತಾರೆ ಅನ್ನೋ ಭಯ ಹೈಕಮಾಂಡ್ಗೆ ಇದೆ. ಹಾಗಾಗಿ ಅವರು ಯಾವುದೇ ರಿಸ್ಕ್ ತಗೊಳ್ಳೋಕೆ ರೆಡಿ ಇರೋದಿಲ್ಲ. ಇನ್ನು 3ನೇ ಕಾರಣ ಇದೆಯಲ್ಲ, ಇದು ಪಕ್ಕಾ ಪೊಲಿಟಿಕಲ್ ಗೇಮ್. ರಾಜಕೀಯ ಪಂಡಿತರ ಪ್ರಕಾರ ಸ್ವತಃ ಡಿ.ಕೆ. ಶಿವಕುಮಾರ್ ಅವರಿಗೆ ಸದ್ಯಕ್ಕೆ ಸಂಪುಟ ವಿಸ್ತರಣೆ ಮಾಡೋದು ಇಷ್ಟ ಇಲ್ವಂತೆ. ಯಾಕಂದ್ಕೊಂಡ್ರ? ಸಿಂಪಲ್ ಲಾಜಿಕ್. ಈಗ ಯಾರಿಗೆ ಮಂತ್ರಿ ಸ್ಥಾನ ಕೊಟ್ಟರು ಒಳ ಜಗಳ ಶುರು ಆಗೋದಂತೂ ಗ್ಯಾರಂಟಿ. ಎಲ್ಲರನ್ನೂ ಸಮಾಧಾನ ಮಾಡೋದು ಈಗಿನ ಸಿಚುಯೇಷನ್ನಲ್ಲಿ ಇಂಪಾಸಿಬಲ್. ಅದಕ್ಕೆ ಡಿ.ಕೆ.ಶಿ ಪ್ಲಾನ್ ಏನಪ್ಪ ಅಂದರೆ, ಈ ಮಂತ್ರಿ ಮಂಡಲದ ಮ್ಯಾಟರ್ನ ಎಷ್ಟು ದಿನ ಮುಂದಕ್ಕೆ ತಳ್ಳೋಕ್ಕಾಗುತ್ತೋ ಅಷ್ಟು ದಿನ ದಿನಗಳು ಕಳಿತಾ ಆಕಾಂಕ್ಷಿಗಳ ಆವೇಶ ತಣ್ಣಗಾಗತ್ತೆ. ಆಮೇಲೆ ಆರಾಮಾಗಿ ತಮಗೆ ಬೇಕಾದವ್ರಿಗೆ ಸ್ಥಾನ ಕೊಡ್ಬೋದು ಅನ್ನೋದು ಅವರ ಸೈಲೆಂಟ್ ಪ್ಲಾನ್. ಚಾಣಕ್ಯ ತಂತ್ರ ಅಲ್ವಾ? ಇನ್ನು 4ನೇ ದೊಡ್ಡ ತಲೆನೋವು ಬಂದ್ಬಿಟ್ಟು ಖಾತೆಗಳ ಅದಲು ಬದಲು ಮತ್ತು ಹಿರಿಯ ನಾಯಕರಿಗೆ ಕೊಟ್ಟಿರೋ ಪ್ರಾಮಿಸ್ಗಳು. ಇಲ್ಲಿ ಮೇನ್ ಕ್ಯಾರೆಕ್ಟರ್ ಯಾರು ಗೊತ್ತಾ? ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ ಅವರು. ಹೈಕಮಾಂಡ್ ಮಟ್ಟದಲ್ಲಿ ಅವರಿಗೆ ದೊಡ್ಡ ಭರವಸೆ ಸಿಕ್ಕಿದೆ ಅಂತ ಗಾಂಧಿನಗರದ ಕಡೆ ಜೋರಾಗಿ ಚರ್ಚೆ ಆಗ್ತಾ ಇದೆ. ಅದೇನೆಂದರೆ, ಮುಂದಿನ ದಿನಗಳಲ್ಲಿ ಅವರಿಗೆ ಹೈ ಪ್ರೊಫೈಲ್ ಇರೋ BBMP ಅಥವಾ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದಾರಂತೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಬೆಂಗಳೂರು ಉಸ್ತುವಾರಿಯನ್ನು ಬಿಟ್ಕೊಡೋದು ಮತ್ತು ಬೇರೆಯವರನ್ನ ಒಪ್ಪಿಸೋದು ಸಿಎಂ ಮತ್ತು DCM ಇಬ್ಬರಿಗೂ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಬೆಂಗಳೂರು ಅಂದ್ರೆ ಸುಮ್ಮನೆನಾ? ಇಡೀ ರಾಜ್ಯದ ಬಜೆಟ್ ಕಣ್ಣು ಅದರ ಮೇಲಿರುತ್ತೆ. ಇನ್ನು 5ನೇ ಕಾರಣವು ಖಾತೆಗಳ ಸುತ್ತವೇ ಸುತ್ತುತ್ತೆ. ಕೃಷ್ಣ ಬೈರೇಗೌಡ ಮತ್ತು KH ಮುನಿಯಪ್ಪ ಅವರ ಹೆಸರು ನೀವು ಕೇಳೇ ಇರ್ತೀರಾ. ಕೃಷ್ಣ ಬೈರೇಗೌಡ ಅವರಿಗೆ ಈ ಹಿಂದೆ BDA ಜವಾಬ್ದಾರಿ ಕೊಡುವ ಬಗ್ಗೆ ಮಾತುಕತೆ ನಡೆದಿತ್ತು ಎನ್ನಲಾಗಿದೆ. ಅದೇ ರೀತಿ KH ಮುನಿಯಪ್ಪ ಅವರಿಗೂ ಸಾಕ್ಷಾತ್ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲೇ ಕೆಲವು ಪ್ರಮುಖ ಭರವಸೆಗಳನ್ನು ನೀಡಲಾಗಿತ್ತಂತೆ. ಈಗ ಸಚಿವ ಸಂಪುಟ ವಿಸ್ತರಣೆ ಅಂತ ಕೈ ಹಾಕಿದ್ರೆ ಈ ಎಲ್ಲ ಸೀನಿಯರ್ಸ್ಗೆ ಕೊಟ್ಟ ಮಾತು ಉಳಿಸ್ಕೊಳ್ಳೇಬೇಕು. ಅತ್ತ ಕಡೆ ಜೂನಿಯರ್ಸ್ಗೆ ಬೇಸರ ಮಾಡಬಾರ್ದು, ಇತ್ತ ಕಡೆ ಸೀನಿಯರ್ಸ್ ಮುನಿಸಿಕೊಳ್ಳಬಾರ್ದು. ಈ ಬ್ಯಾಲೆನ್ಸ್ ಮಾಡೋಕೆ ಆಗದೆ ನಾಯಕರು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಆದರೆ ಇದರ ನೇರ ಪರಿಣಾಮ ಆಗ್ತಾ ಇರೋದು ಯಾರ ಮೇಲೆ? ನಿಮ್ಮ ತರಹದ ಜನಸಾಮಾನ್ಯರ ಮೇಲೆ.
ನೋಡಿದ್ರಲ್ಲ, ಟಿವಿಯಲ್ಲಿ ಕಾಣೋ ರಾಜಕೀಯನೇ ಬೇರೆ, ಒಳಗಡೆ ನಡೆಯೋ ಇನ್ಸೈಡ್ ಸ್ಟೋರಿನೇ ಬೇರೆ. ಒಂದ್ ಕಡೆ ಕುರ್ಚಿ ಜಗಳ, ಇನ್ನೊಂದ್ ಕಡೆ ಹೈಕಮಾಂಡ್ ಮುಹೂರ್ತ, ಮತ್ತೊಂದ್ ಕಡೆ ಅತೃಪ್ತಿಯ ಭಯ. ಈ ಎಲ್ಲಾ ಕಾರಣಗಳಿಂದಾಗಿಯೇ ಸದ್ಯಕ್ಕೆ ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ನೆನೆಗುದಿಗೆ ಬಿದ್ದಿದೆ. ಆದ್ರೆ ಕೊನೆಯದಾಗಿ ನನ್ನ ಪ್ರಶ್ನೆ ಇಷ್ಟೇ, ನಿಮ್ಮ ಆಂತರಿಕ ರಾಜಕೀಯ ಏನೇ ಇರಲಿ, ಬರಗಾಲದ ಈ ಕಠಿಣ ಸಮಯದಲ್ಲಿ ಕೃಷಿ ಮತ್ತು ನೀರಾವರಿಯಂತಹ ಇಲಾಖೆಗಳಿಗೆ ಮಂತ್ರಿಗಳನ್ನು ಕೊಡದೇ ಇರೋದು ಎಷ್ಟರ ಮಟ್ಟಿಗೆ ನ್ಯಾಯ? ನಿಮ್ಗೇನನ್ಸುತ್ತೆ? ಹೊಸಬರಿಗೆ ಮಂತ್ರಿ ಸ್ಥಾನ ಸಿಗಬೇಕಾ ಅಥವಾ ಸೀನಿಯರ್ಸ್ಗೆ ಕೊಡಬೇಕಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಂಥದ್ದೇ ಸೂಪರ್ ಇನ್ಫಾರ್ಮೇಷನ್ಗಾಗಿ ನಮ್ಮ ವಾರ್ತೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.